ಈಶ್ವರಪ್ಪನನ್ನ ನಿಲ್ಲಿಸಿ ಮೋಸ ಮಾಡ್ತಾ ಇದ್ದಾರೆ, ಹುಷಾರಾಗಿ ಇರಿ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರಾರು ಜನರು ಕೆಲಸ ಮಾಡ್ತಾ ಇದ್ದಾರೆ ಎಂದು ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಭದ್ರಾವತಿಯಲ್ಲಿ ಈ ದಿನ ಅವರು ರೋಡ್ ಶೋ ಮಾಡುವ ಮೂಲಕ ಮತಯಾಚನೆಯನ್ನ ಮಾಡಿದ್ರು. ಒಬ್ಬನೇ ಕೆಎಸ್ ಈಶ್ವರಪ್ಪ, ಕ್ರಮ ಸಂಖ್ಯೆ 8 ಎಂದು ಈಶ್ವರಪ್ಪ ಮತಯಾಚನೆ ಮಾಡಿದ್ರು. ನೂರಾರು ಜನರು ಈ ರೋಡ್ ಶೋನಲ್ಲಿ ಪಾಲ್ಗೊಂಡು ಈಶ್ವರಪ್ಪನವರ ಪರ ಮತಯಾಚನೆಯನ್ನ ಮಾಡಿದ್ರು. ಈಶ್ವರಪ್ಪ ನಿಲ್ಲಿಸಿ ಮೋಸ ಮಾಡ್ತಿದ್ದಾರೆ, ಹುಷಾರಾಗಿರ್ರಿ. ಒಬ್ಬನೇ ಕೆಎಸ್ ಈಶ್ವರಪ್ಪ, ಅದ್ರ ಕ್ರಮ ಸಂಖ್ಯೆ 8 ಕಪ್ಪಿನ ಗುರುತು. ಇದನ್ನ ಹೇಳಿ ಚುನಾವಣಾ ಪ್ರಚಾರ ಮಾಡೋಣ. ನಾನು ನಿಮ್ಮೆಲ್ಲರ ಶ್ರಮ ಬಿಸಿಲಲ್ಲಿ ಓಡಾಟ ಮಾಡಿದಿರಿ. ನಿಮ್ಮಂಗೆನೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. 100ಕ್ಕೆ 100 ನಿಮ್ಮ ಶ್ರಮಕ್ಕೆ ಬೆಲೆ ಇದೆ. ನಾವು ಗೆದ್ದೇ ಗೆಲ್ತೀವಿ. ಈ ಮಾತನ್ನು ಹೇಳಿ ನಮಸ್ಕಾರ. ಭದ್ರಾವತಿಯ ಮತದಾರ ನಾಗರಿಕ ಬಂಧುಗಳಲ್ಲಿ ಮನವಿ. ಭದ್ರಾವತಿಯ ಮತದಾರ ನಾಗರಿಕರಲ್ಲಿ ಮನವಿ. ಮೇ 7ರಂದು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯೋದ್ರಿಂದ ಮೇ 5ರಂದು ಅಂದ್ರೆ ಇನ್ನು ನಾಳೆ ಸಂಜೆ 5 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಆ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಕೆಎಸ್ ಈಶ್ವರಪ್ಪನವರು ಇವತ್ತು ಬೆಳಗ್ಗೆಯಿಂದಲೇ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಭದ್ರಾವತಿಯಲ್ಲಿ ರೋಡ್ ಶೋ ಅನ್ನು ನಡೆಸುವ ಮೂಲಕ ಮತಯಾಚನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪ ಮತದಾರರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ನನ್ನ ಹಾಗೆ ಡಿಎಸ್ ಈಶ್ವರಪ್ಪ ಅನ್ನುವಂಥವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ನನಗೆ ಮೋಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಅವರನ್ನ ನಿಲ್ಲಿಸಲಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಹುಷಾರಾಗಿ ಮತವನ್ನ ಹಾಕಬೇಕು. ನನ್ನ ಹೆಸರು ಕೆಎಸ್ ಈಶ್ವರಪ್ಪ, ಮತ ಸಂಖ್ಯೆ 8, ಅದಕ್ಕೇನೆ ನೀವು ಮತ ಹಾಕಬೇಕು ಅಂತ ಕೆಎಸ್ ಈಶ್ವರಪ್ಪನವರು ಕೇಳ್ಕೊಂಡ್ರು.